ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಗ ಕಥೆ ಕೇಳೋ ಸಮಯ ಬಂತು. ಒಂದೂರಲ್ಲಿ ವಿಶ್ವಾಸ ಅನ್ನೋ ಒಬ್ಬ ಹುಡುಗ ಇದ್ದ. ಅವನಿಗೆ ಎಲ್ಲ ರೀತಿ ಅನುಕೂಲಗಳು ಇದ್ವು. ಅವನ ತಂದೆ ತಾಯಿ ತುಂಬ ಒಳ್ಳೆಯವರಾಗಿದ್ದರು, ಆರ್ಥಿಕವಾಗಿ ಸದೃಢರಾಗಿದ್ದರು. ವಿಶ್ವಾಸನನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ದರು. ಅವನ ಶಾಲೆಯಲ್ಲಿ ಅವನ ಸ್ನೇಹಿತರು, ಶಿಕ್ಷಕರು ಅವನ ಜೊತೆ ಚೆನ್ನಾಗಿ ನಡ್ಕೋತಾ ಇದ್ದರು. ಇಷ್ಟೆಲ್ಲ ಒಳ್ಳೆಯ ವಾತಾವರಣ ಇದ್ದ ಆ ಹುಡುಗನಿಗೆ ಒಂದು ತೊಂದರೆ ಇತ್ತು. ಏನದು ಅಂದರೆ, ಅವನಿಗೆ ಎಲ್ಲ ಕೆಲಸಗಳನ್ನು ಮುಂದಕ್ಕೆ ಹಾಕೋ ಸ್ವಭಾವ ಇತ್ತು. ಅವನ ಕೋಣೆನ ಸ್ವಚ್ಛಗೊಳಿಸ್ಕೋ ಅಂತ ಅವನ ತಾಯಿ ಹೇಳಿದ್ರೆ ಆಮೇಲೆ ಮಾಡ್ತೀನಮ್ಮ ಅಂತ ಇದ್ದ. ಶಾಲೆಯಲ್ಲಿ ಶಿಕ್ಷಕಿ ಏನಾದರೂ ಬರ್ಕೊಂಡು ಬಾ ಅಂತ ಹೇಳಿದ್ರೆ ಇನ್ನೂ ಸಾಕಷ್ಟು ಸಮಯ ಇದೆ, ನಿಧಾನವಾಗಿ ಮಾಡಿದ್ರಾಯ್ತು ಅಂತ ಉದಾಸೀನವಾಗಿ ಇದ್ಬಿಡ್ತಾ ಇದ್ದ. ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಬಾ ಅಂತ ಗೆಳೆಯರು ಹೇಳಿದ್ರೆ ಮುಂದಿನ ಸರ್ತಿ ಬರ್ತೀನಿ ಕಣ್ರೋ ಅಂತ ಇದ್ದ. ಹೀಗೆ ದಿನಗಳು, ತಿಂಗಳುಗಳು, ವರ್ಷಗಳು ಉರುಳಿದ್ವು. ಅವನ ಗೆಳೆಯರೆಲ್ಲ ಓದೋದ್ರಲ್ಲಿ, ಆಟದಲ್ಲಿ, ಸಂಗೀತ ಮೊದಲಾದ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೀತಾ ಇದ್ದರೆ ಇವನು ಮಾತ್ರ ಹೇಗಿದ್ನೋ ಹಾಗೇ ಇದ್ದ. ಇದ್ರ ಪರಿಣಾಮ ಏನೋ, ಒಂದಿನ ಪರೀಕ್ಷೆಯಲ್ಲಿ ಫೇಲಾಗಿ ಹೋದ. ಫೇಲಾಗಿದ್ದರಿಂದ ಬೇಜಾರು ಮಾಡಿಕೊಂಡು ಏನು ಮಾಡೋಕ್ಕೆ ಗೊತ್ತಾಗದೆ ಕೂತ್ಕೊಂಡಿದ್ದ. ಆಗ ಅವನ ತಂದೆ ಅವನನ್ನು ನೋಡ್ಬಿಟ್ಟು ಹೇಳಿದ್ರು, ನೋಡಪ್ಪ, ನಮ್ಮೂರಿಗೆ ಒಬ್ಬರು ಸಾಧುಗಳು ಬಂದಿದ್ದಾರೆ. ಊರ ಹೊರಗೆ ಆಲದ ಮರದ ಹತ್ರ ಕೂತ್ಕೊಂಡಿದ್ದಾರೆ. ನೀನು ಹೋಗಿ ಅವರನ್ನು ಭೇಟಿಯಾಗು, ನಿನಗೆ ಅವರಿಂದ ಸಹಾಯ ಸಿಗ್ಬೋದು ಅಂತ. ಯಾಕೆಂದರೆ ತಂದೆ ತಾಯಿ ಹೇಳಿದ ಮಾತನ್ನು ಮಕ್ಕಳು ಕೇಳಲ್ವಲ್ಲ, ಅದಕ್ಕೆ ಬೇರೆಯವ್ರು ಹೇಳಿದ್ರೆ ಉಪಯೋಗ ಆಗುತ್ತೇನೋ ಅಂತ ಅವ್ರ ತಂದೆ ಹಾಗೆ ಹೇಳಿದ್ರು. ಸರಿ, ಮಾರನೇ ದಿನ ಈ ಹುಡುಗ ಸಾಧುಗಳ ಹತ್ರ ಹೋದ. ಸಾಧುಗಳು ಧ್ಯಾನಮಗ್ನರಾಗಿ ಆಲದ ಮರದ ಬುಡದಲ್ಲಿ ಕೂತ್ಕೊಂಡಿದ್ರು. ಹುಡುಗ ಹೋಗಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದ. ಸಾಧುಗಳು ಕಣ್ಣು ತೆರೆದು ಶಾಂತಿ ಹಾಗೂ ಪ್ರೀತಿಯಿಂದ, ಯಾರಪ್ಪ ಮಗು ನೀನು, ಏನು ಬೇಕು ನಿನಗೆ ಅಂತ ಕೇಳಿದ್ರು. ಆಗ ಹುಡುಗ ಬೇಸರ ಧ್ವನಿಯಲ್ಲಿ ಹೇಳ್ದ, ಸ್ವಾಮಿಗಳೇ, ಎಲ್ಲರೂ ಹೇಳ್ತಾರೆ ನಾನು ಸಮಯನ ವ್ಯರ್ಥ ಮಾಡ್ತಾಯಿದ್ದೀನಂತೆ. ಸಮಯ ಬಹಳ ಬೆಲೆ ಬಾಳೋದಂತೆ. ಅವ್ರು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ. ಅಲ್ಲ, ನಾನು ಇನ್ನೂ ತುಂಬ ಚಿಕ್ಕವನಲ್ವಾ, ಇನ್ನು ಎಷ್ಟು ವರ್ಷಗಳ ಜೀವಿತಾವಧಿ ನನ್ನ ಮುಂದೆ ಇದೆ. ನಾನು ಯಾಕೆ ಅಷ್ಟೊಂದು ಅವಸರ ಪಟ್ಕೊಂಡು ಕೆಲಸ ಮಾಡಬೇಕು ಅಂದ. ಆಗ ಸಾಧುಗಳು ಹೇಳಿದರು, ಹಾಂ ಹೌದಲ್ವಾ, ಸರಿ, ಈಗ ನಾನು ನಿನಗೆ ಒಂದು ಕಥೆ ಹೇಳ್ತೀನಿ ಕೇಳು ಅಂದರು. ಹಾಂ ಹೇಳಿ ಹೇಳಿ ಅಂದ ಹುಡುಗ. ಒಂದು ಪುಟ್ಟ ಹಳ್ಳಿಲಿ ಒಬ್ಬ ಬೆಸ್ತ ಇದ್ದ ಅಂತ ಶುರು ಮಾಡಿದ್ರು ಸಾಧುಗಳು. ಹುಡುಗನು ಕಣ್ಣರಳಿಸ್ಕೊಂಡು ಕಥೆ ಕೇಳೋಕ್ಕೆ ಶುರು ಮಾಡ್ದ. ಆ ಬೆಸ್ತ ಬೆಳಕು ಆಗೋದ್ರೊಳಗೆ ಮೊದಲೇ ತನ್ನ ಹಳ್ಳಿ ಪಕ್ಕದಲ್ಲಿದ್ದ ನದಿಗೆ ಹೋಗ್ತಾ ಇದ್ದ.
ಏಕೆಂದರೆ ನಡ್ಕೊಂಡು ಹೋಗಬೇಕಲ್ವಾ. ನಡ್ಕೊಂಡು ಹೋದ ತಕ್ಷಣ ಮೀನು ಹಿಡಿಯೋದು ಅಂದರೆ ಸುಸ್ತಾಗಿರುತ್ತೆ. ಅದಕ್ಕೆ ಬೆಳಗಾಗಕ್ಕೆ ಮುಂಚೆನೇ ಹೊರಟುಬಿಟ್ರೆ ಅಲ್ಲಿ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಬೆಳಗಾದ ತಕ್ಷಣ ಮೀನು ಹಿಡಿಬೋದು. ಅದೇ ತರಹ ಒಂದಿನ ನಸುಕಿನಲ್ಲೇ ನದಿ ಕಡೆಗೆ ಹೊರಟ. ಅದು ಚಳಿಗಾಲ, ಬೇಗ ಬೆಳಕಾಗಲ್ಲ, ಅಮಾವಾಸ್ಯೆ ಸಮಯ ಬೇರೆ, ತುಂಬ ಕತ್ತಲಿತ್ತು. ಹಾಗೇ ನಡ್ಕೊಂಡು ಹೋಗ್ತಾ ಇದ್ದ. ರೂಢಿ ಆಗಿಬಿಟ್ಟಿತ್ತಲ್ವ ಅವನಿಗೆ ಹೋಗೋದು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದ. ಕಾಲಿಗೇನೋ ತಗಲ್ತು. ಏನಿರ್ಬೋದು ಅಂತ ಬಗ್ಗಿ ಮುಟ್ಟಿ ನೋಡ್ದ. ಅದು ಒಂದು ಪುಟ್ಟ ಚೀಲ ಆಗಿತ್ತು. ಅದರೊಳಗೆ ಹಾಗೆ ಕೈ ಆಡಿಸ್ದ. ಚಿಕ್ಕ ಚಿಕ್ಕ ಕಲ್ಲಿನ ತುಂಡುಗಳು ಇರೋದು ಗೊತ್ತಾಯಿತು. ಯಾರೋ ಮಕ್ಕಳು ಕಲ್ಲಿನ ಈ ಪುಟ್ಟ ಚೀಲ ಆಟಕ್ಕೆ ಇಟ್ಕೊಂಡಿದ್ರು ಅಂತ ಕಾಣುತ್ತೆ, ಬಿಟ್ಟು ಹೋಗಿರಬೇಕು ಅಂದ್ಕೊಂಡು ಆ ಚೀಲ ತಗೊಂಡು ನದಿ ಕಡೆಗೆ ನಡ್ಕೊಂಡು ಹೋದ. ನದಿ ದಡಕ್ಕೆ ಬಂದು ಒಂದು ಬಂಡೆ ಮೇಲೆ ಕೂತ್ಕೊಂಡ. ಸ್ವಲ್ಪ ಸುಧಾರಿಸ್ಕೊಂಡ. ಕಗ್ಗತ್ತಲು, ಏನೂ ಕಾಣ್ತಾ ಇರಲಿಲ್ಲ. ನದಿ ಹರಿತಾ ಇತ್ತಲ್ಲ, ಅದರ ಶಬ್ದ ಕ್ಷೀಣವಾಗಿ ಕೇಳಿಸ್ತಾ ಇತ್ತು. ಸೂರ್ಯೋದಯಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಇತ್ತು. ಸರಿ, ಏನು ಮಾಡೋದು ಅಂದ್ಕೊಂಡ. ಆ ಚೀಲ ಜ್ಞಾಪಕಕ್ಕೆ ಬಂತು. ಚೀಲ ಕೈಗೆ ತಗೊಂಡ. ಅದರಲ್ಲಿ ಒಂದು ಕಲ್ಲು ತೆಗೆದು ನದಿ ಒಳಗೆ ಬೀಸಿ ಒಗೆದ. ಬುಳುಕ್ ಅಂತ ಶಬ್ದ ಮಾಡ್ತಾ ಕಲ್ಲು ನೀರಲ್ಲಿ ಮುಳುಗ್ತು. ರಾತ್ರಿಯ ಆ ನಿಶ್ಶಬ್ದತೆಯಲ್ಲಿ ಆ ಬುಳುಕ್ ಅನ್ನೋ ಶಬ್ದ ಅವನಿಗೊಂಥರ ಖುಷಿ ಕೊಡ್ತು. ಎರಡನೇ ಕಲ್ಲನ್ನು ಎಸ್ದ. ಬುಳುಕ್ ಅಂತ ಶಬ್ದ ಮಾಡ್ತು ಕಲ್ಲು. ಈಗ ಮೂರನೇ ಕಲ್ಲಿನ ಸರದಿ. ಹೀಗೆ ಒಂದೊಂದಾಗಿ ಕಲ್ಲುಗಳನ್ನು ಎಸಿತಾ ಬಂದ. ಅವನಿಗನ್ನಿಸ್ತು, ಜೀವನದ ಸಮಸ್ಯೆಗಳು ಹೀಗೆ ಅಲ್ವಾ, ಎಲ್ಲನೂ ಒಟ್ಟಿಗೆ ತುಂಬಿಟ್ಕೊಂಡಿದ್ರೆ ತುಂಬ ಭಾರ. ಒಂದೊಂದನ್ನಾಗಿ ಬಿಸಾಕ್ಬಿಟ್ರೆ ಎಷ್ಟು ಹಗುರ ಅಂದ್ಕೊಂಡ. ಒಂದು ಕಲ್ಲನ್ನು ಹತ್ತಿರ, ಒಂದು ಕಲ್ಲನ್ನು ದೂರ, ಹೀಗೆ ಎಸಿತಾ ಎಸಿತಾ ಅವುಗಳಿಂದ ಬರೋ ಶಬ್ದಗಳನ್ನು, ವ್ಯತ್ಯಾಸ ಆಗ್ತಾಯಿತ್ತಲ್ವ ಶಬ್ದಗಳಲ್ಲಿ, ಅದನ್ನು ಗಮನಿಸ್ತಾ ಬಂದ. ಒಂಥರ ಧ್ಯಾನದ ಸ್ಥಿತಿ ಬಂತು. ಆರಾಮಾಗಿ ಕಲ್ಲನ್ನು ಎಸಿತಾ ಎಸಿತಾ ಖುಷಿ ಅನುಭವಿಸ್ತಾ ಇದ್ದ. ಪುಟ್ಟ ಪುಟ್ಟ ಕಲ್ಲುಗಳು ಮೃದುವಾದ ಶಬ್ದ ಮಾಡಿದರೆ, ದೊಡ್ಡ ದೊಡ್ಡ ಕಲ್ಲುಗಳು ಹೆಚ್ಚು ಘನವಾದ ಶಬ್ದನ ಮಾಡ್ತಾಯಿದ್ವು. ಹಾಗೇ ಮಾಡ್ತಾ ಇದ್ದ. ನಿಧಾನವಾಗಿ ಪೂರ್ವ ದಿಕ್ಕಲ್ಲಿ ಕೆಂಪಾಯಿತು. ಅಂದ್ರೇನು? ಸುಂದರವಾದ ಬಾಲಸೂರ್ಯ ಮೆಲ್ಮೆಲ್ಲಿಗೆ ಮೆಲ್ಮೆಲ್ಲಿಗೆ ಇಣುಕ್ದ. ನದಿನೂ ಕಾಣಕ್ಕೆ ಶುರುವಾಯಿತು. ಚೀಲದೊಳಕ್ಕೆ ಕೈ ಹಾಕ್ತಾ ಬಸ್ತಾ ಇನ್ನು ಒಂದೇ ಒಂದು ಕಲ್ಲು ಉಳ್ಕೊಂಡಿತ್ತು. ಸರಿ, ಕೊನೆ ಎಸ್ತಾ ಮುಗಿಸ್ಬಿಡೋಣ ಅಂದ್ಕೊಂಡು ಕಲ್ಲನ್ನು ಕೈಯಲ್ಲಿ ಹಿಡ್ಕೊಂಡ. ಆ ಮುಂಜಾವಿನ ಸೂರ್ಯನ ಕಿರಣ ಆ ಕಲ್ಲಿನ ಮೇಲೆ ಬಿತ್ತು. ಕಲ್ಲನ್ನು ತಾಕ್ತು. ಕಲ್ಲು ಛಗ್ಗಂತ ಬೆಳಕಿಂದ ಕಂಗೊಳಿಸ್ತು. ಅಂತ ಬೆಸ್ತ ಕಣ್ಣರಳಿಸಿ ನೋಡ್ದ. ಅವನ ಹೃದಯದ ಬಡ್ತ ನಿಂತೇ ಹೋಯ್ತೇನೋ ಹಾಗಾಯಿತು. ಉಸಿರು ಸಿಕ್ಕಾಕೊಂಡಾಗ ಅನ್ನಿಸ್ತು. ಅಯ್ಯೋ, ಇದು ಕಲ್ಲಲ್ಲ, ವಜ್ರ. ಅಯ್ಯೋ, ಇದೇನು ಮಾಡಿಬಿಟ್ಟೆ ನಾನು ಅಂತ ಚೀಲದಲ್ಲಿ ಮತ್ತೆ ಮತ್ತೆ ಕೈ ಆಡಿಸ್ದ. ಇಲ್ಲ, ಅದರೊಳಗೆ ಇನ್ನೇನೂ ಇರಲಿಲ್ಲ. ಅವನ ಕೈಯಲ್ಲಿದ್ದು ಒಂದೇ ಒಂದು ವಜ್ರ, ಅದು ಮಾತ್ರ ಉಳ್ಕೊಂಡಿತ್ತಷ್ಟೆ. ಅಷ್ಟೊಂದು ವಜ್ರಗಳನ್ನು ಅವನಿಗೆ ಗೊತ್ತಾಗದೆ ಹಾಗೆ ಬಿಸಾಕಿ ಬಿಟ್ಟಿದ್ದ. ಅಲ್ಲ, ಎಲ್ಲ ವಜ್ರಗಳನ್ನು ನುಂಗ್ಬಿಟ್ಟು ತನ್ನ ಪಾಡಕ್ಕೆ ತಾನು ಆರಾಮವಾಗಿ ಹರಿತಾ ಇತ್ತು ನದಿ. ಅದನ್ನು ಕೋಪ, ದುಃಖ, ಅಸಹಾಯಕತೆಯಿಂದ ನೋಡ್ದ. ಅಯ್ಯೋ, ನನ್ನ 3-4 ತಲೆಮಾರುಗಳು ಕೂತು ತಿಂದರೂ ಕರಗದೇ ಇರೋಷ್ಟು ನಿಧಿ ಸಿಕ್ಬಿಡ್ತಾ ಇತ್ತಲ್ಲ,
ಅಂಥ ನಿಧಿನ ಕತ್ಲೇಲಿ ನನ್ನ ಅಜ್ಞಾನದಲ್ಲಿ ಕಳ್ಕೊಂಬಿಟ್ನಲ್ಲ ಅಂತ ಬಿಕ್ಕಿ ಬಿಕ್ಕಿ ಅತ್ತ. ಎಷ್ಟೊತ್ತರೂ ಏನೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಕಳೆದು ಹೋದ ಕಾಲವನ್ನು ಮರಳಿ ಪಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅವನ ಕೈಯಲ್ಲೇ ಇದ್ದ ಅಪಾರವಾದ ನಿಧಿನ ಅವನೇ ತನ್ನ ಕೈಯಾರೆ ಕಳ್ಕೊಂಡ್ಬಿಟ್ಟಿದ್ದ. ಇಷ್ಟನ್ನು ಹೇಳಿ ಸಾಧುಗಳು ನಿಟ್ಟುಸಿರು ಬಿಟ್ಟು ವಿಶ್ವಾಸನ ಕಡೆಗೆ ನೋಡಿದ್ರು. ಈ ಕಥೆ ಏನು ಹೇಳುತ್ತೆ ಅನ್ನೋದು ನಿಂಗೆ ಅರ್ಥ ಆಯ್ತಾ ಮಗು ಅಂತ ಕೇಳಿದ್ರು. ವಿಶ್ವಾಸ ಇಲ್ಲ ಅಂತ ತಲೆ ಅಲ್ಲಾಡಿಸ್ದ. ಆಗ ಸಾಧುಗಳು ಹೇಳಿದ್ರು, ನೀನು ಆ ಬೆಸ್ತನ ಹಾಗೇನೆ, ಮತ್ತು ನಿನ್ನ ಈ ಜೀವನ ಇದೆಯಲ್ಲ ಅದು ಆ ವಜ್ರಗಳ ಹಾಗೆ. ಸರಿದು ಹೋಗ್ತಾ ಇರೋ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣಗಳು ಆ ವಜ್ರಗಳ ಹಾಗೆ. ನಿನ್ನ ಅಜ್ಞಾನದ ಕತ್ಲಿನಲ್ಲಿ ಹಾಗೂ ನಿನ್ನ ಸೋಮಾರಿತನದಲ್ಲಿ ನೀನು ಅವುಗಳನ್ನು ಉಪಯೋಗವಿಲ್ಲದ ಕಲ್ಲುಗಳು ಅನ್ನೋ ಹಾಗೆ ಬಿಸಾಕ್ತಾ ಇದೀಯ. ನಾಳೆ ಮಾಡಿದ್ರಾಯ್ತು ಅಂದ್ಕೊಂಡು ಇವತ್ತಿನ ವಜ್ರವನ್ನು ಕಳ್ಕೊತಾ ಇದೀಯ. ನಾನಿನ್ನೂ ಚಿಕ್ಕವನು ಅಂದ್ಕೊಂಡು ವರ್ಷಗಳನ್ನೇ ಬಿಸಾಕ್ತಾ ಇದೀಯ. ನನಗೆ ಬೇಕಾದಷ್ಟು ಸಮಯ ಇದೆ ಅಂದ್ಕೊಂಡು ಸಮಯವನ್ನು ಕಳ್ಕೊತಾ ಇದೀಯಾ. ಆದರೆ ಸಮಯದ ಬೆಲೆ ನಿಮಗೆ ತಿಳಿಯೋ ಹೊತ್ತಿಗೆ ಅದೆಷ್ಟೋ ಕಾಲ ಕಳೆದು ಹೋಗಿರುತ್ತೆ ಅಂತ ಹೇಳಿದ್ರು. ವಿಶ್ವಾಸಂಗೆ ಇವಾಗ ಅರ್ಥ ಶುರುವಾಯಿತು. ಆಗ ಸಾಧುಗಳು ಹೇಳಿದ್ರು, ನೋಡಪ್ಪ, ಈಗಲೂ ಕಾಲ ಮಿಂಚಿಲ್ಲ. ಆ ಬೆಸ್ತ ಹಂಗೆ ಇದ್ದಿದ್ದು ಒಂದೇ ಒಂದು ವಜ್ರ, ಆದರೆ ನಿನ್ನ ಸ್ಥಿತಿ ಹಾಗಿಲ್ಲ. ನಿನಗಿನ್ನೂ ತುಂಬ ವಜ್ರಗಳು ನಿನ್ನ ಕೈಯಲ್ಲಿವೆ. ಹಾಗಾಗಿ ಈ ಸಮಯ ಅನ್ನೋ ವಜ್ರನ, ಅದರ ನಿಧಿನ ಕಳ್ಕೊಬೇಡ ಅಂದರು. ಹುಡುಗಂಗಿವಾಗ ಪೂರ್ಣವಾಗಿ ಅರ್ಥ ಆಯಿತು. ಕೃತಜ್ಞತೆಯಿಂದ ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಸಾಧುಗಳಿಗೆ ನಮಸ್ಕಾರ ಮಾಡಿ ಹೇಳ್ದ, ನೀವು ನನ್ನ ಕಣ್ಣು ತೆರೆಸಿದ್ರಿ. ಎಲ್ಲರೂ ಯಾತಕ್ಕೆ ಹಾಗೆ ಹೇಳ್ತಾ ಇದ್ದಾರೆ ಅನ್ನೋದು ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಈಗ ಅದು ಸ್ಪಷ್ಟ ಆಯಿತು. ನಾನಿನ್ಯಾವತ್ತೂ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಅಂತ ಹೇಳಿ ಮನೆಗೆ ಬಂದ. ಅವನಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ತಾಯಿ ಏನಾದರೂ ಕೆಲಸ ಹೇಳಿದ್ರೆ ತಕ್ಷಣ ಮಾಡ್ತಾಯಿದ್ದ. ಶಾಲಾ ಶಿಕ್ಷಕರು ಕೊಡ್ತಾ ಇದ್ದಿದ್ದ ಮನೆ ಪಾಠಗಳನ್ನು ಶ್ರದ್ಧೆಯಿಂದ ಮಾಡ್ತಾಯಿದ್ದ. ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಬಹುಮಾನಗಳನ್ನು ಗೆಲ್ತಾ ಇದ್ದ. ಹೀಗೆ ಮುಂದುವರೆದು ಚೆನ್ನಾಗಿ ಓದಿ ಒಳ್ಳೆ ಕೈಗಾರಿಕೋದ್ಯಮಿ ಆದ. ನಿಮ್ಮ ಈ ಅದ್ಭುತವಾದ ಯಶಸ್ಸಿಗೆ ಕಾರಣ ಏನು ಅಂತ ಯಾರಾದರೂ ಕೇಳಿದ್ರೆ ಅವನು ನಗ್ನಗ್ತಾ ಬೆಸ್ತನ ಕಥೆನ ಹೇಳ್ತಾ ಇದ್ದ. ಕಥೆ ಕೇಳಿದ್ರಲ್ಲ ಮಕ್ಕಳೇ, ಚೆನ್ನಾಗಿತ್ತಾ? ನೀವೂ ಹೀಗೆ ಅವನ ಹಾಗೆ, ವಿಶ್ವಾಸನ ಹಾಗೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ನೀವು ಜಾಣರು, ಹಾಗೆಲ್ಲ ಮಾಡಲ್ಲ. ನಾವು ಯಾರೂ ಸಮಯವನ್ನು ವ್ಯರ್ಥ ಮಾಡದೆ ಅದರ ಸದುಪಯೋಗ ಮಾಡಿಕೊಳ್ಳೋಣ ಅಲ್ವಾ? ಈಗ ಪ್ರಾರ್ಥನೆಯೊಂದಿಗೆ ಕಥಾ ಸಮಯವನ್ನು ಮುಗಿಸೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांतिः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः।